ನನ್ನ ಜೊತೆಗೆ ಈಗ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಜನ. ಪ್ರತಾಪ್ ಸಿಂಹ ಅವರು, ಮೊದಲನೇದಾಗಿ ಈ ಬಾರಿಯ ಮೈಸೂರು ಚುನಾವಣೆ ಹಲವಾರು ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅಫ್ಕೋರ್ಸ್ ನಿಮ್ಮ ಟಿಕೆಟ್ ಮಿಸ್ ಒಂದು ವಿಚಾರ ಆದರೆ, ನಿಮಗೆ ಟಿಕೆಟ್ ಕೈ ತಪ್ಪಿರೋದನ್ನೇ ಕಾಂಗ್ರೆಸ್ನ ಸಚಿವರು ಕೂಡ ಅದನ್ನು ನೇರವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಒಕ್ಕಲಿಗರನ್ನು ಸೈಡ್ ಲೈನ್ ಮಾಡಲಾಗ್ತಾ ಇದೆ, ಟಿಕೆಟ್ ತಪ್ಪಿಸಲಾಗ್ತದೆ. ಪಿರಿಯಾಪಟ್ಟಣ ವೆಂಕಟೇಶ್ ಅವರು ಮಾತಾಡ್ತಿದ್ದಾರೆ. ನಿಮ್ಮ ಹೆಸರನ್ನು ಎತ್ತಿರೋ ಬಗ್ಗೆ ತಾವೇನು ಹೇಳ್ತೀರಿ? ಪಿರಿಯಾಪಟ್ಟಣ ವೆಂಕಟೇಶ್ ಅವರು ಅನ್ನ ತಿನ್ನುವಂಥ ಬಾಯಲ್ಲಿ ಆತ್ಮದ್ರೋಹದ ಮಾತುಗಳನ್ನಾಡಿದ್ದಾರೆ. ಅವ್ರನ್ನ MLA ಮಾಡಿದವರು ಯಾರು? HD ದೇವೇಗೌಡರು. ಅವ್ರನ್ನ 1996 ಅವ್ರನ್ನ ಮಂತ್ರಿ ಮಾಡಿದವರು ಯಾರು? HD ದೇವೇಗೌಡರು. ಇವತ್ತು JDS ಅವರು ಕೈ ಹಿಡಿದು ಬೆಳೆಸಿದ್ದು. ದೇವೇಗೌಡರಿಗೆ ಬೆಳೆಸುವ ಗುಣ ಇದೆ, ಬೀಳಿಸುವ ಗುಣ ಇಲ್ಲ. ಬೀಳಿಸುವ ಗುಣ ಏನಿದ್ರು ಇದ್ರೆ ಪಿರಿಯಾಪಟ್ಟಣ ವೆಂಕಟೇಶಣ್ಣಂಗೆ ಇರೋವಂಥದ್ದು. ಅವ್ರ ಮಗನ ಬಿಟ್ಟು ಬೇರೆ ಯಾರನ್ನಾರು ಬೆಳೆಯಕ್ಕೆ ಬಿಡ್ತಾ ಇದ್ದಾರೆ ಅಲ್ಲಿ. ಈ ವ್ಯಕ್ತಿ ನನ್ನ ಬಗ್ಗೆ ಹೇಳ್ತಾರೆ, ನಾನು 2014 ಇರ್ಬೋದು, 19 ಇರ್ಬೋದು, ಎರಡೂ ಸರಿನೂ ಕೊಡಗು ಮತ್ತು ಮೈಸೂರಿನಿಂದ ನಾನು 2 ಸರಿ ಆಯ್ಕೆ ಆದಾಗ BJPಯ ಕಾರ್ಯಕರ್ತರು, BJPಯ ಹಿತೈಷಿಗಳ ಜೊತೆಗೆ JDSನ ದೊಡ್ಡ ಪ್ರಮಾಣದ ಕಾರ್ಯಕರ್ತರು ನನ್ನನ್ನು ಕೈ ಹಿಡಿದಿದ್ದರಿಂದಾಗಿ ನನಗೆ ಗೆಲ್ಲಕ್ಕೆ ಸಾಧ್ಯವಾಗಿದ್ದು. ಅವರ ಆಶೀರ್ವಾದ ಇಲ್ದಿದ್ರೆ, ದೊಡ್ಡಗೌಡರು ಅವರ ಆಶೀರ್ವಾದ, ಅವರ ಪ್ರೀತಿ ಇಲ್ಲ ಅಂತಂದಿದ್ರೆ ನಾನು ಯಾವ ರೀತಿ ಎಲೆಕ್ಟ್ ಆಗೋಕ್ಕೆ ಸಾಧ್ಯ ಆಗ್ತಿತ್ತು? 2009 ಸೋತಿದ್ದು ನಾವು. ಕೊಡಗು ನಮ್ಮ BJP ನಮ್ಮ ಮೈಸೂರಿಗೆ ಸೇರಿಕೊಂಡಾದ ನಂತರನೂ ಕೂಡ ಕೊಡಗು ಅಷ್ಟು ಪ್ರಮಾಣದ ಲೀಡ್ ಕೊಟ್ಟರೂ ಕೂಡ ಮೈಸೂರಲ್ಲಿ ನಾವು ಗೆಲ್ಲಕ್ಕಾಗಿರಲಿಲ್ಲ. 2014 ಹಾಕಿದ್ದು. ನಾನು ಬಂದಾಗ JDSನ ಆಶೀರ್ವಾದ ನಿಂತು, ಅಲ್ಲಿ ಕಾರ್ಯಕರ್ತರ ಆಶೀರ್ವಾದ ಇತ್ತು, ಭಾರತೀಯ ಜನತಾ ಪಕ್ಷದ ದೊಡ್ಡ ಶಕ್ತಿ ನಿಂತು. ಇದೆರಡೂ ಒಟ್ಟಿಗೆ ಸೇರಿದ್ರಿಂದಾಗಿ ಗೆದ್ದಿದ್ದು. ಅದ್ರ ಜೊತೆಗೆ HD ದೇವೇಗೌಡರು, ನಾನು ಅವ್ರ ಮನೆಗೆ ಹೋದಾಗ ಅಮಿತ್ ಶಾ ಅವರಿಗೆ ಫೋನ್ ಮಾಡಲಿಕ್ಕೆ 1 ಗಂಟೆ ಕಾದು, ಅವ್ರ ಕಾಲಿಗೋಸ್ಕರ ಕಾದು ನನಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದಂಥವ್ರು HD ದೇವೇಗೌಡರು. ಅವ್ರ ಬಗ್ಗೆ ಈ ರೀತಿ ಒಂದು ಅಬದ್ಧದ ಅನಾಚಾರದ ಮಾತನ್ನ ಆಡ್ತಾ ಇರೋವಂಥದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಲಿಕ್ಕೆ ಬಯಸ್ತೀನಿ. ವೆಂಕಟೇಶಣ್ಣ, ಸೀನಿಯರ್ ಮೋಸ್ಟ್ ಇದ್ದೀರಿ ನೀವು, ದಯವಿಟ್ಟು ಇಂಥ ಮಾತಾಡೋಕ್ಕೆ ಹೋಗಬೇಡಿ. ಪ್ರತಾಪ್ ಅವರೇ, ಮತ್ತೊಂದೀಗ ಸಚಿವರಾಗಿ ಈಗ ಒಕ್ಕಲಿಗರ ಅಥವಾ ಜಾತಿಯ ವಿಚಾರವನ್ನು ನೇರವಾಗಿ ಪ್ರಸ್ತಾಪ ಮಾಡ್ತಾರೆ, ಎಷ್ಟು ಸರಿ? ಅಫ್ಕೋರ್ಸ್ ಎಲ್ಲ ಜಾತಿಗಳನ್ನು ಒಟ್ಟಾಗಿ ಕರ್ಕೊಂಡು ಹೋಗಬೇಕಾಗತ್ತೆ. ಜಾತಿ ರಾಜಕಾರಣ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರವರ ಜಾತಿಗಳನ್ನು ಅಪೀಲ್ ಮಾಡೋದು ತಪ್ಪಿಲ್ಲ. ಬಟ್ ಒಂದು ಜಾತಿಯನ್ನು ಉಲ್ಲೇಖ ಮಾಡಿ ಅದನ್ನೇ ಅಪೀಸ್ ಮಾಡೋ ರೀತಿ ಮಾತಾಡೋದು ಸರಿನಾ? ಅವರು ಕೊಟ್ಟಿರೋದು ಕಳಪೆ ಕ್ಯಾಂಡಿಡೇಟ್ ಅಂತ ಅವರಿಗೂ ಗೊತ್ತಾಗಿದೆ. ಈ ಕಳಪೆ ಕ್ಯಾಂಡಿಡೇಟನ್ನು ಏನಾರು ಮಾಡಿ ಮೇಲೆ ಹತ್ತಬೇಕಲ್ಲ, ಅದಕ್ಕೋಸ್ಕರ ಜಾತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಆತ ಇದುವರೆಗೂ HD ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ನನ್ನ ಇರ್ಬೋದು, ಅತ್ಯಂತ ನೀಚ ಹೀನ ಶಬ್ದಗಳಲ್ಲಿ ಈತ ನಿಂದಿಸ್ಕೊಂಡು ಬಂದಿದ್ದಾನೆ. ಒಕ್ಕಲಿಗರ ಕ್ಯಾರೆಕ್ಟರ್ ಏನು? ಒಕ್ಕಲಿಗ ಅಂದ್ರೇನು? ಒಕ್ಕಲಿಗರು ಯಾವಾಗಲೂ ಕೂಡ ರ್ಯಾಶ್ ಇರ್ತಾರೆ, ಬ್ರ್ಯಾಶ್ ಇರ್ತಾರೆ, ಒರಟರು ಇರ್ತಾರೆ, ಆದರೆ ನೇರ ಇರ್ತಾರೆ. ಹಿಂದ್ಗಡೆಯಿಂದ ಚೂರಿ ಹಾಕೋ ಗುಣಗಳು ಅವ್ರಿಗಿರಲ್ಲ. ಆದರೆ ನಿಮ್ಮ ಕ್ಯಾಂಡಿಡೇಟದ ಗುಣಗಳನ್ನ ನೋಡಿ, ಈ ಒಕ್ಕಲಿಗರದ್ದು ಯಾವ್ದಾದ್ರು ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರಿಗಿದೆಯಾ? ಯಾವ ಕ್ಯಾರೆಕ್ಟರಿಸ್ಟಿಕ್ಸು ಇಲ್ಲ. ಸುಮ್ಮನೆ ಕೂತ್ಕೊಂಬಿಟ್ಟಿಗೆ ಅವನು ಒಕ್ಕಲಿಗ ಅಂತೇಳಿ ಯಾವುದೋ ಒಂದು ಕೊಟ್ಟು ಸರ್ಟಿಫಿಕೇಟ್ ಇಟ್ಕೊಂಬಿಟ್ಟು ತೋರ್ಸಕ್ಕೆ ಬಂದಿದ್ದಾನೆ ಅಂತ. ನೀವು ಒಬ್ಬ ನಿಜವಾದ ಒಕ್ಕಲಿಗನಿಗೆ ಸರ್ಟಿಫಿಕೇಟ್ ತೋರಿಸ್ಬೇಕಾದ ಅಗತ್ಯ ಇಲ್ಲ. ಅವನ ಗುಣ ವರ್ತನೆಯಲ್ಲೇ ಅವನು ಒಕ್ಕಲಿಗ ಅಂತ ಗೊತ್ತಾಗುತ್ತೆ. ಇವನು ಸರ್ಟಿಫಿಕೇಟ್ ತೋರಿಸ್ತಾ ಇದ್ದಾನೆ ಅಂತಂದರೆ ಈಗ ಈ ಒಂದು ಚುನಾವಣೆಯಲ್ಲಿ ತಮ್ಮ ಪಾಲ್ಗೊಳ್ಳುವಿಕೆ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಫ್ಕೋರ್ಸ್ ಟಿಕೆಟ್ ಕೈ ತಪ್ಪಿರುವಂಥ ಸಂದರ್ಭದಲ್ಲಿ ನೋವಿರುತ್ತೆ, ಬಟ್ ಮುಂದೆ ರಾಜಕೀಯವಾಗಿ ನೀವು ಯಾವ ರೀತಿ ಹೆಜ್ಜೆಗಳನ್ನು ಇಡ್ತೀರಾ ಅನ್ನೋದು ಕೂಡ ಒಂದು ಅನೇಕ ಪ್ರಶ್ನೆಗಳಿವೆ. ನಾನು ಭಾಳ ಸರಿ ಹೇಳಿದ್ದೀನಿ. ಇವತ್ತು ನಾಮಿನೇಷನ್ ಫೈಲಿಂಗಿಗೆ ನಮ್ಮ ಪ್ರೊಸೆಷನ್ ಹೊರಟಾಗ ಜಯಕಾರ ಯಾರಿಗೆ ಹಾಕಿರೋ? ಜನ ಯಾರ ಜೊತೆ ಇದ್ದಾರೆ? ಜನ ಯಾರ ಕೆಲಸನ ಮೆಚ್ಚಿದ್ದಾರೆ? ಪ್ರತಾಪ್ ಸಿಂಹನ ಕೆಲಸನ ಮೆಚ್ಚಿದ್ದಾರೆ. ಆದರೆ ನಾನು ಗೆದ್ದು ಬಂದಿದ್ದು ಮೋದಿಜಿಯವರ ಹೆಸರಿನಲ್ಲಿ. ಹಾಗಾಗಿ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು. ಹಾಗಾಗಿ ಮೈಸೂರು ಕೊಡಗಿನಲ್ಲಿ ಇಳಿದು ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಆಗಿರುವಂಥ ಯದುವೀರ್ ಮಹಾರಾಜರನ್ನ ಗೆಲ್ಲಿಸ್ತೀನಿ. ನಮ್ಮೆಲ್ಲ ಕಾರ್ಯಕರ್ತರ ಜೊತೆ ಸೇರಿ ನಾವು ಮಾಡ್ತೀವಿ. ದೇಶ ಮುಖ್ಯ, ಮೋದಿ ಮತ್ತೊಂದು ಸರಿ ಪ್ರಧಾನಿ ಆಗುವಂಥದ್ದು ಮುಖ್ಯ. ಅದಷ್ಟೇ ನಮ್ಮ ಗುರಿ ಸಂಕಲ್ಪ. ನನ್ನ ರಾಜಕೀಯ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡೋಕ್ಕಲ್ಲ. ನಾನೇನು ಪ್ರೊಫೆಷನಲ್ ವೃತ್ತಿಪರ ರಾಜಕಾರಣಿ ಅಲ್ಲ. ನಾನು ಮೈಸೂರಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ. 10 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀನಿ. ಯಾವ ವ್ಯವಹಾರಗಳನ್ನು ಮಾಡಿಲ್ಲ. ನಾನು ಜನರ ಜೊತೆ ಇದ್ದೀನಿ. ಹಿಂದುತ್ವಕ್ಕೋಸ್ಕರ ಹೋರಾಡಿದ್ದೀನಿ. ತಾಯಿ ಚಾಮುಂಡೇಶ್ವರಿಯ ಆತ್ಮಗೌರವಕ್ಕೆ ಚ್ಯುತಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಅದ್ರ ವಿರುದ್ಧ ಹೋರಾಡಿ ಅದನ್ನು ತುಳಿದಾಕಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ಕಾರ್ಯಕರ್ತರ ಜೊತೆ ಇರ್ತೀನಿ. ಪ್ರತಾಪ್ ಸಿಂಹ ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಸಂದೇಶ್ ಜೊತೆ ಪ್ರಮೋದ್, TV9 ಮೈಸೂರು.